ನಮ್ಮ PVP ಕಲ್ಯಾಣದತ್ತಿಯ ಸಂಸ್ಥಾಪಕ ಕಾರ್ಯದರ್ಶಿಯವರು ಶೈಕ್ಷಣಿಕ ಸಾಮಾಜಿಕ ಸಂಘ ಸಂಸ್ಥೆಗಳ ನಿರ್ಮಾತೃಗಳು, ಸಾರ್ವಜನಿಕ ಸೇವಾ ಜೀವನದ ಮುತ್ಸದ್ದಿಗಳೂ ಆಗಿದ್ದ ಶಿಕ್ಷಣ ಶಿಲ್ಪಿ ಶ್ರೀ MH ಜಯಪ್ರಕಾಶ್ ನಾರಾಯಣ್ ಇವರ ಜೀವನದ ಒಂದು ಪುಟ್ಟ ಚಿತ್ರಣ. ವಿಶ್ವಕ್ಕೆ ಜ್ಞಾನ, ಸಮಾನತೆ, ಭ್ರಾತೃತ್ವ, ಸ್ತ್ರೀವಾದ ಇಂತಹ ಮೌಲ್ಯಗಳನ್ನು ಸಾರಿದಂತಹ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಾದಿಯಲ್ಲಿ ಕ್ರಮಿಸಿ ಸಮಗ್ರ ಪ್ರಗತಿ ಸಾಧಿಸಿದವರು ನಮ್ಮ JP ಅವರು. ನಾವು ನಿಂತ ನೆಲವನ್ನು, ಪಡೆದ ಸೌಲಭ್ಯವನ್ನು, ಉಂಡಂತಹ ತುತ್ತನ್ನು, ಕಲಿತ ಪಾಠವನ್ನು ಎಂದಿಗೂ ಮರಿಬಾರದು. ಜನ್ಮ ಕೊಟ್ಟವರಂತೆಯೇ ಜೀವನಕ್ಕೆ ಹಾದಿ ತೋರಿದ ಶಿಕ್ಷಣ ಶಿಲ್ಪಿ ಶ್ರೀ JP ಅವರಿಗೆ ಸದಾ ಋಣಿಗಳಾಗಿರಬೇಕು. ಇಸವಿ 1926 ಡಿಸೆಂಬರ್ 21ರಂದು MH ಹನುಮಯ್ಯ ಮತ್ತು ಲಕ್ಷ್ಮಮ್ಮ ಎಂಬ ಕೃಷಿಕ ದಂಪತಿಗಳ ಮಗನಾಗಿ ಮಣ್ಣಿಗನಹಳ್ಳಿ, ಮಾಗಡಿ ತಾಲೂಕು ಇಲ್ಲಿ JP ಹುಟ್ಟಿದವರು. ಭೌತಿಕವಾಗಿ ಅವರು ನಮ್ಮೊಂದಿಗೆ ಇದ್ದಿದ್ರೆ ಈ ಬರುವ ಡಿಸೆಂಬರ್ 21ನೇ ತಾರೀಕು 2026ರಂದು 100 ವರ್ಷದ ಜನ್ಮದಿನೋತ್ಸವ ಆಗ್ತಿತ್ತು. ನಮ್ಮ ಬದುಕಿನ ಅತಿ ದೊಡ್ಡ ಹೆಮ್ಮೆ ಅಂದರೆ ಅವರು ಸಂಸ್ಥಾಪಿಸಿದ ಸಂಸ್ಥೆಯಲ್ಲಿ ನಾವು ಕಾರ್ಯನಿರ್ವಹಿಸುತ್ತಿರುವುದು. ಕಣ್ಣ ತುಂಬ ಕನಸು, ಎದೆಯಲ್ಲಿ ಭರವಸೆ, ಮನಸ್ಸಿನ ಒಳಗೆ ಅವಕಾಶ ವಂಚಿತರ ಬಗ್ಗೆ ಕಾಳಜಿ, ಕೈ ಮಾತ್ರ ಖಾಲಿ. ಹೀಗೆ ಬಂದಂತಹ JP ಅವರು ನಮ್ಮ ಪಾಂಚಜನ್ಯ ವಿದ್ಯಾಪೀಠ ಕಲ್ಯಾಣದತ್ತಿಯ ಮೂಲಕ ಇಂಜಿನಿಯರಿಂಗ್, ಪದವಿ, ಪಾಲಿಟೆಕ್ನಿಕ್, ಸ್ನಾತಕೋತ್ತರ ವ್ಯಾಸಂಗ, ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಶಿಕ್ಷಣ, ವಸತಿ ನಿಲಯಗಳು 1-2 ಸುಮಾರು 15ಕ್ಕೂ ಮೀರಿದ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ತಾನು BSc ಹಾನರ್ಸ್ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ವ್ಯಾಸಂಗವನ್ನು ಪೂರೈಸಿ ಸುಶಿಕ್ಷಿತರಾಗಿದ್ದವರು. ಶಿರಸಿ ಮತ್ತು ಯಲಹಂಕ ಕ್ಷೇತ್ರಗಳ ಶಾಸಕರಾಗಿ ಜನಾನುರಾಗಿ ಮತ್ತು ಅಜಾತಶತ್ರು ಆಗಿದ್ದವರು. ಅದಕ್ಕೆ ಒಂದು ಸಣ್ಣ ನಿದರ್ಶನ ಅಂದರೆ ಯಲಹಂಕ ಕ್ಷೇತ್ರದಲ್ಲಿ JP ಅವರು ಪ್ರಚಾರ ಕೈಗೊಂಡು ಸಾಗುವಾಗ ಪ್ರತಿಸ್ಪರ್ಧಿಯಾಗಿದ್ದ ಅಭ್ಯರ್ಥಿಯವರು ತಮ್ಮ ಅಭಿಮಾನಿಗಳೊಂದಿಗೆ ಎದುರು ಬದಲಾಗ್ತಾರೆ. ಅವರು JP ಅವರಿಗೆ ನಮಸ್ಕರಿಸಿ ಆಶೀರ್ವಾದ ಮಾಡಿ ಅಂತ ಕೇಳ್ತಾರೆ. ಸುತ್ತಲಿದ್ದವರು ಪ್ರತಿಸ್ಪರ್ಧಿಯಾಗಿರೋರು ನಿಮ್ಮನ್ನು ಏನಂತ ಆಶೀರ್ವಾದ ಮಾಡ್ಯಾರು ಎಂದು ತಮಾಷೆ ಮಾಡ್ತಾರೆ. ಆಗ ಅವರು, ಹಾಗೊಮ್ಮೆ ಗೆದ್ದರೆ ದೊಡ್ಡವರ ಮೇಲೆ ಗೆದ್ದೆ ಅನ್ನೋ ಅಭಿಮಾನ ಇರುತ್ತೆ, ಒಂದೊಮ್ಮೆ ಸೋತ್ರೆ ಒಳ್ಳೆಯವರ ಮೇಲೆ ಸೋತೆ ಅನ್ನೋ ಸಮಾಧಾನ ಆಗುತ್ತೆ ಎಂದು ಹೇಳಿ JP ಅವರ ವರ್ಚಸ್ಸಿನ ಮೇಲೆ ಬೆಳಕು ಬೀರ್ತಾರೆ. ರಾಜಾಜಿನಗರದ 1ನೇ ಬ್ಲಾಕ್ನಲ್ಲಿ ಇದ್ದ PVP ಕಲ್ಯಾಣದತ್ತಿಗೆ ಸೇರಿದ ಗಾಂಧಿ ಭವನದಲ್ಲಿ JP ಅವರ ಜನ್ಮ ದಿನಾಚರಣೆ ಆಚರಿಸುತ್ತಿದ್ದ ನೆನಪು ಸದಾ ಮುದ ನೀಡುತ್ತದೆ. ಶಾಸಕರಾಗಿ ಆಯ್ಕೆಯಾದರೂ ಸಚಿವರಾಗಲಿಲ್ಲ ಎಂಬ ಕೊರಗು ಅವ್ರನ್ನ ಕಾಡ್ತಾ ಇತ್ತು. ತನಗಾಗಿ ಅಲ್ಲ, ಬದಲಾಗಿ ತನ್ಮೂಲಕ ಇನ್ನಷ್ಟು ಸೇವೆ ಮಾಡ್ಬೋದು ಅನ್ನೋ ಮಹದಾಸೆ ಅವ್ರದ್ದಾಗಿತ್ತು. ಆಲದ ಮರ ಎತ್ತರವಾಗಲು ಬಯಸೋದು ಇನ್ನಷ್ಟು ವ್ಯಾಪ್ತಿ ಹೆಚ್ಚಿಸಿ ನೆರಳನ್ನು ನೀಡಬಹುದು ಅನ್ನೋ ಆಸೆಯಿಂದ. JP ಅವರು ಹಲವಾರು ಸಂಘ ಸಂಸ್ಥೆಗಳ ಮೂಲಕ ಸಮಾಜ ಸೇವೆಯನ್ನು ಮಾಡಿರ್ತಾರೆ. ಇಸವಿ 1994 ಏಪ್ರಿಲ್ 6ರಂದು ಪರಿನಿರ್ವಾಣಗೊಂಡು ಅಮರರಾಗ್ತಾರೆ. ಅವರು ಅಗಲಿ 32 ವರ್ಷಗಳಾದರೂ ತಾವು ಬಿಟ್ಟು ಹೋದ ಸ್ಥಾವರ ಪರಂಪರೆಗಳ ಜಂಗಮಗಳ ಮೂಲಕ ಇವತ್ತಿಗೂ ಹಾಗೂ ಮುಂದೆಯೂ ಪ್ರಸ್ತುತರಾಗಿರ್ತಾರೆ. ಸ್ವಜನ ಪಕ್ಷಪಾತ ಅಥವಾ ನೆಪೋಟಿಸಮ್ ಅನ್ನೋ ಪದವೇ ಅವರ ಶಬ್ದಕೋಶದಲ್ಲಿ ಇರಲಿಲ್ಲ. ಸರ್ವಜನರ ಸಮನ್ವಯತೆಯನ್ನು ಸಾಧಿಸಿದಂಥವರು. ಅವರ ಸ್ಮಾರಕ ನಮ್ಮ ಆವರಣದ ಕ್ಯಾಂಟೀನ್ ಮುಂಭಾಗ ಸ್ಥಾಪನೆಯಾಗಿದೆ. ನಾವೆಷ್ಟೇ ದುಬಾರಿ ಕಾರ್ ಕೊಂಡ್ರೂ ಅದು ಕಾರ್ ಮಾತ್ರ ಆಗಿರುತ್ತೆ. ಅವರು ಸಂಚರಿಸಿದ ಕಾರು ಅದೊಂದು ತೇರು ಅನಿಸ್ಕೊಡುತ್ತೆ. 8383 ನೋಂದಣಿ ಸಂಖ್ಯೆಯ ಅಂಬಾಸಡರ್ ಕಾರು ಅವರ ಸ್ಮಾರಕದ ಬಳಿಯಲ್ಲೇ ಸಂರಕ್ಷಿಸಲಾಗಿದೆ. ಎಲ್ಲರ ಕಲ್ಯಾಣಕ್ಕಾಗಿ ಬದುಕಿದ JP ಅವರು ಜನಮಾನಸದಲ್ಲಿ ಸದಾ ಜೀವಂತರಾಗಿರ್ತಾರೆ. ಅವರ ಜನ್ಮ ಶತಮಾನೋತ್ಸವ ವರ್ಷ 2026ರಲ್ಲಿ ಎಲ್ಲರಿಗೂ
PVP ಸಂಸ್ಥೆಗಳ ಪರವಾಗಿ ಶುಭಾಶಯವನ್ನು ಕೋರುತ್ತಿದ್ದೇವೆ. ಧನ್ಯವಾದಗಳು.